ಬಳ್ಳಾರಿ ತಾಲೂಕಿನ ಹಗರಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಂದು ಆಯೋಜಿಸಲಾಗಿದ್ದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಪರ್ಯಾಯ ಬೆಳೆ ಪದ್ಧತಿಗಳು ಹಾಗೂ ಬರಗಾಲ ನಿರ್ವಹಣಾ ಕ್ರಮಗಳ ಕುರಿತು ರೈತರಿಗೆ ವಿಶೇಷ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಎಸ್ಎಂ ಮಂಜುನಾಥ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಗರ್ಜಪ್ಪ, ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ರವಿಶಂಕರ್, ಬೇಸಾಯ ತಜ್ಞ ಡಾಕ್ಟರ್ ಕೃಷ್ಣಮೂರ್ತಿ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಂ ಮಂಜುನಾಥ್, ಬೆಳೆ ವಿಮೆಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಜಾರಿಗೊಳಿಸಲಾಗಿದೆ. ಪಹಣಿ ಹೊಂದಿರುವ ಪ್ರತಿಯೊಬ್ಬ ರೈತರು ವಿಮೆ ಮಾಡಿಸಲು ಅರ್ಹರಾಗಿದ್ದಾರೆ. ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರಿಗೆ ವಿಮೆ ಕಡ್ಡಾಯವಾಗಿದ್ದು, ಬಿತ್ತನೆ ಪೂರ್ವದಲ್ಲೇ ವಿಮೆ ಮಾಡಿಸುವುದು ಸೂಕ್ತ ಎಂದು ಮಾಹಿತಿ ನೀಡಿದರು. ಗರ್ಜಪ್ಪ, ಈ ಬಾರಿ ಮಳೆ ಅಭಾವವಿರುವುದರಿಂದ ಪ್ರತಿಯೊಬ್ಬ ರೈತರು ಸುರಕ್ಷತೆಗಾಗಿ ಬೆಳೆ ವಿಮೆ ಮಾಡಿಸಬೇಕು. ಕೃಷಿ ಇಲಾಖೆ ಸಿಬ್ಬಂದಿ ನೇರವಾಗಿ ಗ್ರಾಮಗಳಿಗೆ ಆಗಮಿಸುತ್ತಿದ್ದು, ಅವರ ಬಳಿ ಅಗತ್ಯ ಮಾಹಿತಿ ಪಡೆದು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು. ಒಂದು ಸುರಕ್ಷತೆಯಾಗಿ ನೀವು ಇಟ್ಟು ಖರ್ಚಾದ ತಕ್ಕಣಕ್ಕೆ ಗ್ಯಾರಂಟಿ ಇರಬೇಕಂತಗೋಸ್ಕರ ನಾವು ಬೆಳೆ ವಿಮೆ ಮಾಡಿಸಬೇಕಂತೇಳಿ ಈ ಮೂಲಕ ಡಾಕ್ಟರ್ ಎಸ್ ರವಿಶಂಕರ್, ಜಮೀನನ್ನು ಸಮತಟ್ಟು ಮಾಡದೆ ಉಳುಮೆ ಮಾಡಿ ಹಾಗೆಯೇ ಬಿಡಿ. ಇದರಿಂದ ಮಳೆ ಬಿದ್ದಾಗ ನೀರು ಮಣ್ಣಿನಲ್ಲಿ ಇಂಗುತ್ತದೆ. ಆಗಸ್ಟ್ ಕೊನೆಯಲ್ಲಿ ಮಳೆಯಾದರೂ ಗೋಧಿ, ನವಣೆ, ರಾಗಿ ಬೆಳೆಯಬಹುದು ಎಂದು ಮಾಹಿತಿ ನೀಡಿದರು. ಡಾಕ್ಟರ್ ಕೃಷ್ಣಮೂರ್ತಿ, ಹವಾಮಾನ ಇಲಾಖೆಯ ಪ್ರಕಾರ ಈ ಬಾರಿ ದೇಶದ 80% ಪ್ರದೇಶದಲ್ಲಿ ಮಳೆ ಅಭಾವವಾಗುವ ಸಾಧ್ಯತೆ ಇದೆ. ಕಡಿಮೆ ನೀರು ಬೇಡುವ ಕುಸುಬೆ, ಸಜ್ಜೆ, ಹುರುಳಿ, ಅಲಸಂದಿ ಬೆಳೆಗಳನ್ನು ಬೆಳೆಯುವಂತೆ ರೈತರಿಗೆ ಸಲಹೆ ನೀಡಿದರು. ದೂರದರ್ಶನದೊಂದಿಗೆ ಹಂದ್ಯಾಳ ಗ್ರಾಮದ ರೈತ ಗೆಜ್ಜಳ್ಳಿ ಲಿಂಗಪ್ಪ, ಮಿತ ನೀರಾವರಿಯ ಪರ್ಯಾಯ ಬೆಳೆಗಳ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಅನುಕೂಲವಾಗಿದೆ ಎಂದರು. ನೀರು ಬಿಟ್ಟಾಗ ಏನು ಮಾಡ್ಕೊಂಡ್ರೆ ರೈತರು ಬೆಳೆಯನ್ನು ಬೆಳೆಸಿ ನಷ್ಟ ಆಗಬಾರ್ದು ಅಂತೇಳಿ ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅದನ್ನು ಮಾಡಿಸ್ಕೊಡ್ರಿ ಅಂತ ಅದನ್ನು ತಿಳಿಸ್ತಾರೆ. ಇದನ್ನೆಲ್ಲ ಪರ್ಯಾಯ ಬೆಳೆಯನ್ನು ಬೆಳೆಸಬೇಕಂತೇಳಿ ಈ ಒಂದು ಕಾರ್ಯಕ್ರಮ ತಿಳಿಸ್ತಿದ್ದಾರೆ. ಜೋಳದ ರಾಶಿ ರೈತ ಧರ್ಮೇಂದ್ರ, ಬರ ಪರಿಸ್ಥಿತಿಯಲ್ಲಿ ತೇವಾಂಶ ಕಾಯ್ದುಕೊಳ್ಳುವ ವಿಧಾನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಅದನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಂತಂದು ಎಲ್ಲ ಆಫೀಸರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಬರ ಅಂತೂ ಬಂದೈತೆ. ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ಸರ್ಕಾರ ಭಾಳ ಚಿಂತನೆ ಮಾಡ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೋರ್ವ ರೈತ ವೀರೇಶಗೌಡ, ಮಳೆ ನೀರನ್ನು ಜಮೀನಿನಲ್ಲೇ ಇಂಗಿಸುವ ಬದುಗಳ ನಿರ್ಮಾಣ, ಮಣ್ಣು ಪರೀಕ್ಷೆ ಹಾಗೂ ಸಾವಯವ ಕೃಷಿ ಅಳವಡಿಕೆಯ ಬಗ್ಗೆ ಉಪಯುಕ್ತ ಸಲಹೆಗಳು ಸಿಕ್ಕಿದ್ದು ಸಾಕಷ್ಟು ಅನುಕೂಲಕರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಾವಯವ ಕೃಷಿ ಮಾಡೋದ್ರಿಂದ ಬೆಳೆಗಳು ಚೆನ್ನಾಗಿ ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ.